ನಮಸ್ಕಾರ, ವೆಲ್ಕಮ್ ಟು ಬಿಂದು ವ್ಲಾಗ್ಸ್ ಕನ್ನಡ. ನಾವು ಕಾಂತಾರ ಚಾಪ್ಟರ್ 1 ಮೂವಿ ನೋಡೋಕ್ಕೆ ಹೋಗ್ತಾ ಇದ್ದೀವಿ. ನಾನು ಲಾಸ್ಟ್ ಮೂವಿ ನೋಡಿದ್ದು ಅಂದರೆ ಅಪ್ಪು ಅವ್ರದ್ದು ಗಂಧದ ಗುಡಿ 2022 ರಿಲೀಸ್ ಆಗಿದ್ದು ಅಂದ್ಕೊಳ್ತೀನಿ. ಆವಾಗ ಹೋಗಿದ್ದು. ಆಫ್ಟರ್ 3 ಇಯರ್ಸ್ ನಾನು ಕಾಂತಾರ ಮೂವಿ ನೋಡೋಕ್ಕೆ ಬಂದಿದ್ದೀನಿ. ನನ್ನ ಹಸ್ಬೆಂಡ್ ಅವರು ತುಂಬ ಚೆನ್ನಾಗಿದೆ ಮೂವಿ, ನೋಡೋಣ ಬಾ ಅಂತ ಹೇಳಿ ಕರ್ಕೊಂಡು ಬಂದರು. ನಾನು ಯಾವ ಫಿಲ್ಮೂ ಥಿಯೇಟ್ರಿಗೆ ಹೋಗಿ ನೋಡಲ್ಲ ಅಂತ ಅಂದ್ಕೊಳ್ತಿದ್ದೆ, ಬಟ್ ಅದೇನೋ ಗೊತ್ತಿಲ್ಲ, ಕಾಂತಾರ ನೋಡಲೇಬೇಕು ಅಂತ ಹೇಳಿ ನಾನು ಹೋಗಿದ್ದು. ಲಿಟ್ರಲಿ ತುಂಬಾ ಚೆನ್ನಾಗಿದೆ ಮೂವಿ ಅಂತೂ, ನನಗಂತೂ ತುಂಬಾ ಇಷ್ಟ ಆಯಿತು. ರಿಷಬ್ ಶೆಟ್ಟಿ ಅವರ ಆ್ಯಕ್ಟಿಂಗ್ ಅಂತೂ ಸೂಪರ್ಬ್ ಆಗಿತ್ತು. ಆ್ಯಂಡ್ ಮೂವಿ ಅಂತೂ ಎಲ್ಲೂ ಬೋರೇ ಆಗೋದಿಲ್ಲ, ಆರಾಮಾಗಿ ಕುತ್ಕೊಂಡು ನೋಡಿಕೊಂಡು ಬರ್ಬೋದು. 2 ಇಯರ್ಸ್ ಆಯಿತು ನಾನು ಹೇರ್ ಕಟ್ ಮಾಡಿಸಿ, ಅದಾದಮೇಲೆ ಫೈನಲಿ ಹೇರ್ ಕಟ್ ಮಾಡಿಸಿದೆ ನಾನು. ಹಾಗೆ ನಾವು ನಮ್ಮ ಮಾಮ ಮನೆಗೆ ಹೋಗಿದ್ರಿ. ಆಗ ನನ್ನ ಕಸಿನ್ ದೀಪು ಅಂತ ಹೇಳಿ ನೇಲ್ ಆರ್ಟ್ ಮಾಡಿದ್ಲು, ತುಂಬ ಚೆನ್ನಾಗಿ ಮಾಡಿದ್ಲು. ನಾನು ಇವತ್ತು ನನ್ನ ಡೈಲಿ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಮತ್ತು ನಾಳೆ ದೀಪಾವಳಿ ಹಬ್ಬ ಆಚರಿಸ್ತಾರೆ. ಸೊ ಇವತ್ತು ಬಂದು ಮಂಡೇ, ನಾಳೆ ಬಂದು ಟ್ಯೂಸ್ಡೇ. ನಾವು ಬಂದು ಟ್ಯೂಸ್ಡೇ ನೋಮ್ಕೊಂಡು ಬರೋದು ದೇವಸ್ಥಾನಕ್ಕೆ ಹೋಗಿ. ಆ್ಯಂಡ್ ನಮ್ಮದು ಬಂದು ತಂಗ್ಳು. ಇವತ್ತು ಸಾಯಂಕಾಲ ನಾವು ಕಜ್ಜಾಯನ ಸುಡ್ತೀವಿ, ನಾಳೆ ತೊಗೊಂಡು ಹೋಗ್ತೀವಿ ದೇವಸ್ಥಾನಕ್ಕೆ. ಸೊ ಹಾಗೆ ನನ್ನ ಔಟ್ಫಿಟ್ ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಇನ್ನೊಂದೇನಪ್ಪ ಅಂತ ಅಂದರೆ, ಆಲ್ಮೋಸ್ಟ್ ಎಲ್ಲ ಸಲ ನಾನು ಸ್ಯಾರಿನೇ ಉಟ್ಕೊಳ್ತಾ ಇದ್ದಿದ್ದು. ಈ ಸಲ ಡಿಫ್ರೆಂಟ್ ಆಗಿರಲಿ ಅಂತ ಹೇಳಿ ಹಾಫ್ ಸ್ಯಾರಿ ತೊಗೊಂಡಿದ್ದೀನಿ. ಎಲ್ರಿಗೂ ಇಷ್ಟ ಆಯಿತು ನನ್ನ ಔಟ್ಫಿಟ್. ಸೊ ದಿಸ್ ಇಸ್ ಮೈ ಔಟ್ಫಿಟ್. ನಂಗೆ ತುಂಬಾ ಇಷ್ಟ ಆಯಿತು. ಬ್ಯಾಕ್ ನೆಕ್ ಈ ಥರ ಹೊಲ್ದಿದ್ದಾರೆ, ಅದರದ್ದು ವೇಲ್ ಇದು. ಇಲ್ಲೂ ಅಷ್ಟೇ ಚೆನ್ನಾಗಿ ಕೊಟ್ಟಿದ್ದಾರೆ. ದಿಸ್ ಇಸ್ ದ ಲೆಹೆಂಗಾ. ತುಂಬ ಚೆನ್ನಾಗಿದೆ. ಈಗ ನಾನು ನಮ್ಮ ಮಮ್ಮಿ ಮನೆಗೆ ಬಂದೆ. ನಮ್ಮ ಮಮ್ಮಿ ಮನೆಗೆ ಈಗ ಅಕ್ಕಿ ಹಾರಕ್ಕೆ ಇಟ್ಟಿದ್ದೀನಿ, ನೋಡ್ಬೋದು ಇಲ್ಲಿ. ಸ್ವಲ್ಪ ಹೊತ್ತಾದ್ಮೇಲೆ ಇವಾಗ ಹೋಗಿ ಮಿಷಿನ್ಗೆ ಕೊಟ್ಬಿಟ್ಟು ಬರಬೇಕು. ಮಿಷಿನ್ಗೆಲ್ಲ ಕೊಟ್ಟಿದ್ದಾದಮೇಲೆ ರಾತ್ರಿ ನಾನು ಮತ್ತು ನನ್ನ ಹಸ್ಬೆಂಡ್ ಅವರು ನಾನು ತಟ್ಟಿ ಎಣ್ಣೆ ಒಳಗಡೆಗೆ ಹಾಕ್ತಿದ್ದೆ. ಸೊ ಅವ್ರು ಅದನ್ನು ತಿರುಗಿಸ್ಬಿಟ್ಟು ಎತ್ತಿಡ್ತಿದ್ರು. ನೆಕ್ಸ್ಟ್ ಡೇ ದೀಪಾವಳಿ ಹಬ್ಬದ ದಿವಸ ನನ್ನ ವ್ಲಾಗ್ನ ಕಂಟಿನ್ಯೂ ಮಾಡಿದ್ದೀನಿ. ಗಾಯ್ಸ್, ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ನಮ್ಮ ಅದೇ ಅಲ್ಲಿ ಮಚ್ಚಿಕೊಂತ ಇದ್ದಾಳೆ, ಬಟ್ಟೆ ಏನು ಹಾಕೊಂಡಿಲ್ಲ. ಸೊ ಅದಕ್ಕೆ ಅಯ್ಯಯ್ಯೋ ಅಂತ ಹೇಳಿ ಮಚ್ಚಿಕೊಂಡಿದ್ದಾಳೆ. ಸೊ ಅದೇನು ಔಟ್ಫಿಟ್ ಶೇರ್ ಮಾಡ್ತಿದ್ದೀನಿ ನಿಮ್ಮ ಹತ್ರ. ಸೊ ವೈಟ್ ಕಲರ್ ತುಂಬ ಚೆನ್ನಾಗಿದೆ ಅಲ್ಲ, ನನಗಂತೂ ತುಂಬಾ ಇಷ್ಟ ಆಯಿತು. ಇದು ಬಂದು ಪ್ಯಾಂಟ್. ಇವಾಗ ನಾವು ದೇವಸ್ಥಾನಕ್ಕೆ ಹೋಗಬೇಕು. ಸೊ ನಿನ್ನೆ ನನ್ನ ವ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ, ಆ್ಯಂಡ್ ಇವಾಗ ನಾನು ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇವತ್ತು ಬಂದು ಟ್ಯೂಸ್ಡೇ. ಇವಾಗ ನಾವು ರೆಡಿ ಆಗಿಬಿಟ್ಟು ಇವಾಗ ದೇವಸ್ಥಾನಕ್ಕೆ ಹೊರಡಬೇಕು. 100 ವಾಲನಾ 2000 ವಾಲನಾ? ರಂಗೋಲಿ ನೋಡಿ ಎಷ್ಟು ಚೆನ್ನಾಗಿದೆ. ಮನೇಲಿ ಪೂಜೆ ಎಲ್ಲ ಮಾಡಿದ್ದಾದಮೇಲೆ ನನ್ನ ಹಸ್ಬೆಂಡ್ ಅವರು ಪಟಾಕಿ ಹೊಡೆಯೋಣ ಅಂತ ಹೇಳಿದ್ರು ದೇವಸ್ಥಾನಕ್ಕೆ ಹೋಗೋಕ್ಕಿಂತ ಮುಂಚೆ. ಸೊ ಪಟಾಕಿ ಹೊಡೆದ್ಮೇಲೆ ನಾವು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ನಮ್ಮ ಆದ್ಯ ಪೂಜೆ ಸಾಮಾನು ಇಟ್ಕೊಂಡು ಒಂದು ಸ್ವಲ್ಪ ದಾರಿ ಬಂದ್ಲು, ಅದಾದಮೇಲೆ ಕೊಟ್ಬಿಟ್ಲು ಡ್ಯಾಡಿ ಕೈಯಲ್ಲಿ. ಆ್ಯಂಡ್ ನೀವು ನೋಡ್ಬೋದು ದೇವಸ್ಥಾನದಲ್ಲಿ ತುಂಬ ಜನನೇ ಬಂದಿದ್ದರು. ನಾವು ಟ್ಯೂಸ್ಡೇ ಮಾಡಿದ್ದಲ್ವ ಪೂಜೆ, ಸೊ ಟ್ಯೂಸ್ಡೇನೂ ಅಷ್ಟೇ ತುಂಬ ಜನನೂ ಬಂದಿದ್ದರು. ಮನೆಗೆ ಬಂದಮೇಲೆ ನೋಮ್ ದಾರ ಕಟ್ಟಿಸ್ಕೊಳ್ತಿದ್ದೆ. ಅದಾದಮೇಲೆ ನಾವು ನಮ್ಮ ಮಮ್ಮಿ ಮನೆಗೆ ಬಂದ್ರಿ. ಸೊ ಈಗ ನಾನು ನಮ್ಮ ಮಮ್ಮಿ ಅವ್ರ ಜೊತೆಗೆ ಹೋಗ್ತಾ ಇದ್ದೀನಿ ದೇವಸ್ಥಾನಕ್ಕೆ. ಮತ್ತೆ ಅಜ್ಜಿ ನಾನು ಮತ್ತು ಲೋಚನ್ ಈಗ ಪಟಾಕಿ ಹೊಡೆಯೋಕ್ಕೆ ಹೋಗ್ತಾ ಇದ್ದೀರಿ. ನಮ್ಮ ಆದ್ಯ ನಿದ್ದೆ ಮಾಡ್ತಾ ಇದ್ದಾಳೆ. ಸೊ ಆ ಟೈಮಲ್ಲಿ ನಾವು ಪಟಾಕಿ ಹೊಡೆಯೋಕ್ಕೆ ಹೋಗ್ತಾ ಇದ್ದೀರಿ. ಒಂದು ಪ್ಯಾಕೆಟ್ ಬರುತ್ತೆ. ಸೊ ಬಾಂಬ್ಸ್ ಎಲ್ಲ ಸಾಯಂಕಾಲ ಹೊಡೆಯೋಣ ಅಂತ ಹೇಳಿ ಇವಾಗ ಬರೀ ಬಿಜಿಲಿ ಪಟಾಕೀಸ್ನ ಹೊಡಿಬೇಕು. ನಾನು ಹೆದರ್ತೀನಿ ನನ್ನ ಪ್ರಕಾರ. ಸೊ ಏನು ಮಾಡೋದು? ಲೆಟ್ಸ್ ಸ್ಟಾರ್ಟ್. ಫಸ್ಟ್ ಲೋಚನ್ ಸ್ಟಾರ್ಟ್ ಮಾಡ್ತಾ ಇದ್ದಾನೆ. ಓಕೆ ಅಮ್ಮ. ಅಂಟಿದೆ ಬೊಬ್ಬೆ ಬರ್ಸ್ಕೊಂಡಿದ್ಯಾ ನೋಡಿ ಗಾಯ್ಸ್, ನನ್ನ ಕೈ ಹಿಂಗಾಗಿದೆ. ಅವರೇ ಮಾಡಿದ್ದು, ಇಲ್ಲ ನಾನೇ ಮಾಡ್ಕೊಂಡಿದ್ದು. ಇಲ್ಲೂ ಆಗಿದೆ, ಕಾಣಿಸ್ತಿಲ್ಲ ನೋಡಿ. ಅವ್ರು ಎತ್ತಿದ್ದಾರೆ ಚಿಕ್ಕ ಮಗು ಥರ ಬಿಜಿಲಿ. ಭಯ ಬೀಳ್ತಿದ್ದಾರೆ ಇಕ್ಕಕ್ಕೆ. ಇಕ್ಬಿಟ್ರು ನೋಡು ಅಷ್ಟೇ, ಅದೇನು ಆಗಲ್ಲ ಚಿನ್ನಿ.
ಸ್ವಲ್ಪ ಪಟಾಕಿ ನಮ್ಮಮ್ಮ ಮನೆ ಹತ್ರ ಹೊಡೆದು ಅದಾದಮೇಲೆ ನನ್ನ ಹಸ್ಬೆಂಡ್ ಮನೆಗೆ ಬಂದೆ. ಅವರು ತಂದಿದ್ರಲ್ಲ ಪಟಾಕಿ, ಸೊ ಹೊಡೆಯೋಣ ಅಂತ. ಈ ಸಲ ನಮ್ಮ ಹಸ್ಬೆಂಡ್ ಅವರು ಡಿಫ್ರೆಂಟ್ ಪಟಾಕಿಗಳನ್ನೆಲ್ಲ ತಂದಿದ್ರು. ಸೊ ಎಲ್ಲನೂ ಚೆನ್ನಾಗಿತ್ತು ಆ್ಯಂಡ್ ಎಲ್ಲನೂ ಟ್ರೈ ಮಾಡಿದ್ವಿ. ನಮ್ಮ ಅಣ್ಣ ಫೋನ್ ಮಾಡಿ ಕರೆದ್ರು ಬಾ ಅಂತ ಹೇಳಿ, ಸೊ ಅದಕ್ಕೆ ಹೋಗಿದ್ದೆ. ಮತ್ತೆ ಅದಾದಮೇಲೆ ಪಟಾಕಿ ಎಲ್ಲ ಹೊಡೆದ್ರಿ ಆ್ಯಂಡ್ ಭಾಸ್ಕರಣ್ಣ ಅವರು ಎಲ್ಲರ ಮಕ್ಕಳು ಎಲ್ಲ ಬಂದಿದ್ರಿ, ಎಲ್ಲರೂ ಒಟ್ಟಿಗೆ ಹೊಡಿತಿದ್ವಿ. ಸೊ ಇಲ್ಲಿಗೆ ನನ್ನ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ನಿಮ್ಮೆಲ್ರಿಗೂ ಈ ವ್ಲಾಗ್ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತೀರಾ, ಹಾಗೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ. ಬಾಯ್.